ಇನ್ನು ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಂಡಕ್ಟರ್ ಅನ್ನ ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಖುದ್ದಾಗಿ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮಹದೇವಪ್ಪ ಅವರು. ಇದೊಂದು ಒಳ್ಳೆ ನಡೆ ಇದು ಸಚಿವರು. ಅದು ಯಾರೇ ಆಗಲಿ ಏನೇ ಆಗಲಿ ಸಚಿವರು ಮಾಡಿರುವಂಥದ್ದು ಕೆಲಸ ಇದೆಯಲ್ಲ, ಅವರಿಗೊಂದು ನೈತಿಕ ಸ್ಥೈರ್ಯ ತುಂಬಿದಂಗಿದು. ಕಂಡಕ್ಟರ್ಗಳಿಗಾಗಿರ್ಬೋದು ಅಥವಾ ಬಸ್ನ ಇನ್ನಿತರ ಸಿಬ್ಬಂದಿಗಳಿಗಾಗಿರ್ಬೋದು. ಘಟನೆ ಬಗ್ಗೆ ಕಂಡಕ್ಟರ್ ಬಳಿ ಮಾಹಿತಿಯನ್ನ ಪಡಿತಾರೆ ರಾಮಲಿಂಗಾರೆಡ್ಡಿ ಅವರು. ಸಚಿವರ ಮುಂದೆ ಈ ಸಂದರ್ಭದಲ್ಲಿ ಕಂಡಕ್ಟರ್ ಮಹದೇವಪ್ಪ ಕಣ್ಣೀರಿಟ್ಟಿದ್ದಾರೆ. ಮಹದೇವಪ್ಪನವ್ರದ್ದು ಏನ್ ತಪ್ಪು? ಮಹದೇವಪ್ಪನವ್ರ ತಪ್ಪು ಇಲ್ಲಿ ಮರಾಠಿ ಪುಂಡ್ರ ಪ್ರಕಾರವಾಗಿ ಏನು ಅಂತ ಅಂದ್ರೆ, ನನಗೆ ಮರಾಠಿ ಬರಲ್ಲ ಕನ್ನಡದಲ್ಲಿ ಹೇಳಿ ಅಂತ ಬೆಳಗಾವಿಯಲ್ಲಿ ಹೇಳದಂಥದ್ದು ಅವ್ರ ತಪ್ಪು. ಓಕೆ, ಅದು ತಪ್ಪು ಅಂತ ತಿಳ್ಕೊಳ್ಳೋಣ. ಆದರೆ ಅವ್ರ ಮೇಲೆ ಪೋಕ್ಸೋ ಕೇಸ್ ಎಲ್ಲ ಹಾಕಿ ಈ ಥರದ ಒಂದು ಹಿಂಸೆ ಆಗ್ತಾ ಇದೆ ಅಂತಂದರೆ ನೈತಿಕವಾಗಿ ಅವ್ರಿಗೆ ಹೇಗೆ ಕುಗ್ಗಿರ್ಬೋದು? ಆಮೇಲೆ ಇತರ ಸಿಬ್ಬಂದಿಗೂ ಕೂಡ ಇದು ಒಂದು ಹೇಳೋಣಲ್ಲ, ಅವರು ನೈತಿಕವಾಗಿ ಅವ್ರು ಸ್ಥೈರ್ಯ ಕಳ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಈಗ ಸಚಿವರೇ ಹೋಗಿ ಖುದ್ದಾಗಿ ಭೇಟಿಯಾಗಿರುವಂಥ ಕಾರಣಕ್ಕಾಗಿ ಏನೋ ಒಂದು ಧೈರ್ಯ ತುಂಬಿದಂಥ ರೀತಿ ಸಚಿವರು ಕೂಡ ಖುದ್ದಾಗಿ ಬಿಮ್ಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕಂಡಕ್ಟರನ್ನು ಭೇಟಿಯಾಗಿ ಅವರ ಆರೋಗ್ಯದ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಂಡಕ್ಟರ್ ಮಹದೇವಪ್ಪ ಅವರು ಕಣ್ಣೀರಿಟ್ಟರು ಸಚಿವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಅಂತೇಳಿ ಗೊತ್ತಾಗ್ತದೆ. ಹಾಗೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಅವರ ಆರೋಗ್ಯ ಸ್ಥಿರವಾಗಿದೆ. ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವ ಹೇಳಿಕೆ, 2 ದಿನಗಳಲ್ಲಿ ಆಸ್ಪತ್ರೆಯಿಂದ ಕಂಡಕ್ಟರ್ ಡಿಸ್ಚಾರ್ಜ್ ಆಗ್ತಾರೆ. ಅವ್ರ ವಿರುದ್ಧ ದೂರು ದಾಖಲಾಗಿದ್ದಕ್ಕಾಗಿ ಅವರು ಆತಂಕಗೊಂಡಿದ್ದಾರೆ. ಆಮೇಲೆ ಸಚಿವರು ಅದನ್ನೇ ಹೇಳಿದ್ದಾರೆ, ಉದ್ದೇಶಪೂರ್ವಕವಾಗಿ ಕೇಸ್ ಕೊಟ್ಟಿದ್ದಾರೆ ಅಂತ. ನಾನು ಪ್ರಕರಣದ ಬಗ್ಗೆ ಗೃಹ ಸಚಿವರ ಜೊತೆಗೆ ಮಾತನಾಡ್ತೀನಿ. ಹಲ್ಲೆ ಮಾಡಿದಂಥವರ ಮೇಲೆ ಗೂಂಡಾ ಕಾಯ್ದೆಯನ್ನು ದಾಖಲಿಸಬೇಕು, ಗೂಂಡಾ ಆಕ್ಟ್ ಹಾಕಬೇಕು ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇಂಥ ಕಠಿಣ ಕ್ರಮ ಆಗ್ಬೇಕು ಖಂಡಿತವಾಗಿ. ಅವಾಗ ಇಂಥ ಪುಂಡ್ರುಗಳಿಗೆ ಒಂದ್ ರೀತಿ ಭಯ ಹುಟ್ಟಬಹುದು. ಅಲ್ಲಿರುವಂತ ಶಾಸಕರುಗಳು ನಾಲಾಯಕ್ಗಳು, ಅದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾರೇ ಆಗ್ಲಿ, ಈ ತರ ಆಗ್ತಾ ಇದ್ರು ಕೂಡ ಯಾರು ಇದ್ರ ಬಗ್ಗೆ ಸೊಲ್ಲುತ್ತಾ ಇಲ್ಲ ಬೆಳಗಾವಿ ಭಾಗದವರು. ಇದು ಎಲ್ಲಿ ಒಂದು ನೈತಿಕವಾದಂತಹ ಸ್ಥೈರ್ಯ ಕೊಟ್ಟಂಗಾಗುತ್ತೆ ಕನ್ನಡಿಗರಿಗೆ, ಕನ್ನಡ ಪರವಾದಂತ ಹೋರಾಟಗಾರರಿಗೆ, ಅಥವಾ ಈ ರೀತಿಯಾದ ಕಿರುಕುಳ ಅನುಭವಿಸ್ತಾ ಇರುವಂತವರಿಗೆ. ನಮ್ಮ ರಾಜಕಾರಣಿಗಳು, ನಮ್ಮ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾ ಇರುವಂತ, ನಮ್ಮ ವಿಧಾನಸಭೆ ಪ್ರವೇಶಿಸುವಂತ ಸದಸ್ಯರುಗಳೇ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಅಂದ್ರೆ ಎಂತ ದುರಂತದ ಸನ್ನಿವೇಶದಲ್ಲಿ ನಾವಿದ್ದೀವಿ. ಸಚಿವರು ಇವ್ರ ವಿರುದ್ಧವಾಗಿ ಗೂಂಡಾ ಆಕ್ಟ್ ಅಲ್ಲಿ ಕೇಸ್ ಹಾಕಬೇಕು ಅಂದಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ್ದೆ. ಕಂಡಕ್ಟರು ಇನ್ನೊಂದು 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. ಆಮೇಲೆ ನನಗೆ ಇಲ್ಲಿ ಬಂದಮೇಲೆ ಸಿಕ್ಕಿದಂಥ ಮಾಹಿತಿ, ಆಮೇಲೆ ಒಟ್ಟು 13-14 ಜನ ಗಲಾಟೆ ಮಾಡಿದ್ದು. ಇದುವರೆಗೂ ಕೂಡ 4 ಜನರ ಮೇಲೆ ಆ್ಯಕ್ಷನ್ ತೊಗೊಂಡು 5 ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ. ಉಳಿದಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಬೇಕು ಅಲ್ವಾ? ತಪ್ಪು ಮಾಡಿದವ್ರಿಗೆ ನಾವು ಶಿಕ್ಷೆ ಕೊಡದೇ ಇದ್ದರೆ ಈ ಥರದ್ದು ಪದೇ ಪದೇ ರಿಪೀಟ್ ಆಗುತ್ತೆ. ಟಿಕೆಟ್ ವಿಚಾರದಲ್ಲಿ ಗಂಡು ಹುಡುಗ 0 ಟಿಕೆಟ್ ಇಟ್ಕೊಂಡಿದ್ದ, ಹೆಣ್ಮಕ್ಳ ಟಿಕೆಟು. ಅದನ್ನು ಕಂಡಕ್ಟರ್ ಕೇಳಿದ್ದೆ ತಪ್ಪ, ಅದಕ್ಕೆ ಹಲ್ಲೆ ಮಾಡಿದ್ದಾರೆ. ಬೇರೆ ಕಡೆಯವ್ರನ್ನೆಲ್ಲ ಕರೆಸ್ಕೊಂಡು, ಬಸ್ ಮೂವ್ ಆಗ್ತಾ ಇರುತ್ತಲ್ಲ, ಬೇರೆ ಕಡೆಯವ್ರನ್ನೆಲ್ಲ ಕರೆಸ್ಕೊಂಡು ಹಲ್ಲೆ ಮಾಡಿದ್ದಾರೆ. ಪಾಪ ಡ್ರೈವರ್ ನಾನು ನೋಡಿದೆ, ಏನು ರಿಟೈರ್ಡ್ ಆಗುವಂಥ ಇದರಲ್ಲಿದ್ದಾರೆ ಕಂಡಕ್ಟರು. ಆಮೇಲೆ ಡ್ರೈವರ್ ಮೇಲೂ ಒಬ್ಬರು ಒಂದು ಡೇಟ್ ಹಾಕಿದರು. ಕಂಡಕ್ಟ್ರಿಗೆ ಸ್ವಲ್ಪ ಹೆಚ್ಚಿನ ಒಳಗಾಯ, ಆಚೆ ಕಾಣಿಸೋದಕ್ಕೆ ಯಾವುದೂ ಇಲ್ಲ, ಆದರೆ ಹೊಡೆದಿರ್ತಾರಲ್ಲ. ಡಾಕ್ಟರ್ಸು ಹೇಳಿದ್ರು ಹೋಗ್ಸೋ ಕೇಸು ಆ ಬಸ್ಸಲ್ಲಿ 90 ಜನ ಇದ್ದರು. ಹೆಚ್ಚು 90 ಜನ ಇದ್ದರು ಬಸ್ಸಲ್ಲಿ ಪ್ರಯಾಣಿಕರು. ಹೋಗ್ಸೋ ಕೇಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಆ ಮಹದೇವ್ ಕಂಡಕ್ಟರ್ ಜೊತೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು, ನಮ್ಮ ಜನತೆ, ನೀವು ಮಾಧ್ಯಮದವರು, ನೀವು ಕೂಡ ಎಲ್ಲರೂ ಕೂಡ ಕಂಡಕ್ಟರ್ ಪರನೇ ಇದ್ದೀರ. ರಾಜ್ಯದ ಜನತೆ ಕೂಡ ಕಂಡಕ್ಟರ್ ಪರನೇ ಇದೆ. ಪೊಲೀಸ್ ಇಲಾಖೆ ಕೆಲವು ಕಡೆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಆ್ಯಕ್ಷನ್ನು ಪ್ರಾರಂಭದಲ್ಲೇ ಇನ್ನೂ ಯಾರ್ಯಾರು ಗಲಾಟೆ ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಈಗಲಾದರೂ ಕೂಡ ಅರೆಸ್ಟ್ ಮಾಡಲಿ ಅಂತ ಹೇಳ್ತೀನಿ. ನಮ್ಮ MD ಅವರು ಕೂಡ ಹೋಗಿ ಪರ್ಸ್ನಲ್ಲಾಗಿ ಇವ್ರಿಗೆ ಮೀಟ್ ಮಾಡಿದ್ದಾರೆ, ಕಮಿಷನರ್ಗೆ. ಸೊ ಇದು ಸಚಿವರು ಹೇಳಿರುವಂಥದ್ದು ಮಾತು. ಕಂಡಕ್ಟರ್ ಪರವಾಗಿ ಇಡೀ ರಾಜ್ಯ ಇದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಆಮೇಲೆ ಇದೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ